ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮೆಂತ್ಯ ಸೊಪ್ಪನ್ನ ಬಳಸಿ ಚಪಾತಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಈ ಚಪಾತಿನ ಸ್ಕ್ವಯರ್ ಶೇಪಲ್ಲಿ ಹೇಗೆ ಮಾಡೋದು ಅಂತ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾವು ಹಿಟ್ಟು ಕಲಿಸ್ಕೊಳ್ಳೋಣ. ಅದಕ್ಕೆ ಒಂದು ಬೌಲಲ್ಲಿ 1 ಕಪ್ ಗೋಧಿ ಹಿಟ್ಟು, ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಫಸ್ಟು ಈ ಉಪ್ಪನ್ನ ಚೆನ್ನಾಗಿ ಹಿಟ್ಟಲ್ಲಿ ಕಲಿಸ್ಕೊಳ್ಳಿ. ನಂತರ ಇದಕ್ಕೆ 1 ಕಟ್ಟು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹಚ್ಕೊಂಡಿರೋ ಮೆಂತ್ಯ ಸೊಪ್ಪು, 2 ಟೇಬಲ್ ಸ್ಪೂನಷ್ಟು ಮೊಸರು, 1 ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಂಡು ಫಸ್ಟ್ ಇಷ್ಟನ್ನೇ ಚೆನ್ನಾಗಿ ಕಲಿಸ್ಕೊಳ್ಳಿ, ಯಾವುದೇ ನೀರಿಲ್ಲದೆ. ನಂತರ ಇದಕ್ಕೆ ಒಂದು ಸ್ವಲ್ಪನೇ ನೀವು ನೀರನ್ನ ಸೇರಿಸ್ಕೊತ ನಾವು ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಸಾಫ್ಟಾಗಿರೋ ಹಿಟ್ಟನ್ನು ನೀವು ಕಲಿಸ್ಕೊಳ್ಳಿ. ಈಗ ನೋಡಿ ಹಿಟ್ಟೆಲ್ಲ ಕಲಸಿದ್ದಾದಮೇಲೆ ನಾನು ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 20 ಮಿನಿಟ್ಸ್ ಆದರೂ ಈ ಹಿಟ್ಟನ್ನ ನಾನು ರೆಸ್ಟ್ ಮಾಡ್ತಾಯಿದ್ದೀನಿ. ಈಗ ಒಂದು 20 ಮಿನಿಟ್ಸ್ ಆಗಿದೆ. ಲಿಡ್ನ ತೆಗೆದುಬಿಟ್ಟು ಈ ಹಿಟ್ಟನ್ನ ಒಂದು ಸತಿ ಸಾಫ್ಟ್ ಮಾಡ್ಕೊಳ್ಳಿ, ಅಂದರೆ ಸ್ಮೂತ್ ಮಾಡ್ಕೊಳ್ಳಿ, ಒಂದು ಸತಿ ನಾದ್ಕೊಂಡು. ನಂತರ ಇದರಲ್ಲಿ ಒಂದು ಸಣ್ಣ ಸೈಜ್ ಬಾಲ್ನಷ್ಟು ಹಿಟ್ಟನ್ನ ತೊಗೊಂಡ್ಬಿಟ್ಟು ಕೈ ಮಧ್ಯದಲ್ಲಿ ಇಟ್ಕೊಂಡು ಈ ರೀತಿ ರೌಂಡ್ ಶೇಪ್ನ ಕೊಡಿ. ಈಗ ಒಂದು ಸ್ವಲ್ಪ ಒಣ ಹಿಟ್ಟನ್ನ ಉದುರಿಸ್ಕೊಂಡು ಅದರ ಮೇಲೆ ನಾವು ಮಾಡಿಟ್ಕೊಂಡಿರೋ ಚಪಾತಿ ಹಿಟ್ಟನ್ನು ಇಟ್ಕೊಂಡು ಫಸ್ಟಿಗೆ ಒಂದು ಸ್ವಲ್ಪ ಸಣ್ಣ ಚಪಾತಿನ ನೀವು ಲಟ್ಟಿಸ್ಕೊಳ್ಳಿ. ತುಂಬ ದೊಡ್ಡದೇನು ಬೇಡ, ಒಂದು ಸ್ವಲ್ಪ ಸಣ್ಣದಾಗಿ ಮಾಡಿಕೊಂಡು ಈಗ 1 ಟೇಬಲ್ ಸ್ಪೂನ್ನಷ್ಟು ಅಥವಾ 1 ಟೀ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡು ಫಸ್ಟ್ ಇದನ್ನ ಎಲ್ಲ ಕಡೆ ಸವರ್ಕೊಂಡು, ಈಗ ನಾನು ಸ್ಕ್ವಯರ್ ಶೇಪ್ ಮಾಡಲಿಕ್ಕೆ ನೋಡಿ ಫಸ್ಟು ಅರ್ಧ ಮಡಚಬೇಕು ಮತ್ತು ಈ ಕಡೆ ಸೈಡಿಂದ ಅದರ ಮೇಲೆ ಪೂರ್ತಿಯಾಗಿ ಕವರ್ ಮಾಡಬೇಕು. ಮತ್ತು ಒಂಚೂರು ಎಣ್ಣೆನ ಹಚ್ಕೊಂಡು ಮತ್ತು ಅದೇ ಪ್ರೊಸೀಜರು, ಫಸ್ಟ್ ಅರ್ಧ ಮಡಚಿಬಿಟ್ಟು ಮತ್ತು ಈ ಕಡೆಯಿಂದ ಅದನ್ನ ಪೂರ್ತಿಯಾಗಿ ಕವರ್ ಮಾಡಿದರೆ ನಿಮಗೆ ಸ್ಕ್ವಯರ್ ಶೇಪ್ ಬರುತ್ತೆ. ನೀವು ಸ್ಕ್ವಯರ್ ಶೇಪ್ ಮಾಡಬೇಕಂತಲೇ ಏನೂ ಇಲ್ಲ, ನೀವು ರೆಗ್ಯುಲರ್ ಚಪಾತಿ ಥರ ಮಾಡಿದ್ರೂ ಟೇಸ್ಟ್ ಒಂದೇ ಥರ ಇರುತ್ತೆ. ಆದರೆ ಇದು ಸ್ಕ್ವಯರ್ ಚಪಾತಿ ಮಾಡೋದ್ರಿಂದ ಮಕ್ಕಳಿಗೆ ಒಂದು ಸ್ವಲ್ಪ ಅಟ್ರಾಕ್ಟ್ ಆಗುತ್ತೆ ಲಂಚ್ ಬಾಕ್ಸಿಗೆ ಇದಕ್ಕೆ ಕಟ್ಟೋಕ್ಕೆ ಅಂತ ಅಷ್ಟೇ. ನೋಡಿ ಈಗ ನಾನು ಸ್ಕ್ವಯರ್ ಶೇಪಲ್ಲಿರೋ ಈ ಚಪಾತಿನ ಲಟ್ಟಿಸ್ಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಈಗ ಈ ಚಪಾತಿನ ನಾನು ಚೆನ್ನಾಗಿ ಕಾದಿರಬೇಕು ಹಂಚು, ಅದರ ಮೇಲೆ ಹಾಕ್ತಾಯಿದ್ದೀನಿ. ಚಪಾತಿನ ಯಾವಾಗಲೂ ಚೆನ್ನಾಗಿ ಕಾದಿರೋ ಹಂಚು ಮೇಲೆ ಹಾಕಿ ಬೇಯಿಸ್ಕೊಳ್ಳಿ, ಇಲ್ಲ ಅಂತಂದರೆ ಚಪಾತಿ ಗಟ್ಟಿ ಆಗುತ್ತೆ. ಈಗ ಒಂದು ಕಡೆ ಒಂದು ಸ್ವಲ್ಪ ಈ ರೀತಿ ಬಬಲ್ಸ್ ಬಂದಮೇಲೆ ಇನ್ನೊಂದು ಕಡೆ ಕೂಡ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೋತಾ ಇದ್ದೀನಿ, ನೀವು ಬೆಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ಈಗ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಈ ಸೈಡ್ಸ್ ಎಲ್ಲ ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಸೈಡ್ಸ್ ಎಲ್ಲ ಬೇಯೋದೇ ಇಲ್ಲ, ಅದೇ ರೀತಿ ಇದ್ಬಿಡುತ್ತೆ ಹಸಿಯಾಗಿ. ಈಗ ಇದು ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ ಚಪಾತಿ. ನೀವು ನಾರ್ಮಲಾಗಿ ಈ ರೀತಿ ನಾವು ಚಪಾತಿ ಮಾಡ್ತೀವಲ್ಲ ಆ ಥರ ಕೂಡ ಟ್ರಯಾಂಗಲ್ ಥರ ಮಡಚಿಬಿಟ್ಟು ಮತ್ತೆ ರೌಂಡಾಗಿ ಇದನ್ನ ಉತ್ಕೋಬೋದು. ನೋಡಿ ಈ ರೀತಿ ಕೂಡ ಮಾಡ್ಕೋಬೋದು, ಟೇಸ್ಟಲ್ಲಿ ಏನೂ ಡಿಫರೆನ್ಸ್ ಇರೋದಿಲ್ಲ. ಈಗ ಈ ಚಪಾತಿನ ನೀವು ಪಲ್ಯಗಳ ಜೊತೆ ಸರ್ವ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನನ್ನ ಬೇರೆ ರೆಸಿಪಿಗಳು ನೋಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಆ ರೆಸಿಪಿಗಳನ್ನ ಕೂಡ ನೋಡ್ಕೋಬೋದು. ಥ್ಯಾಂಕ್ ಯು.